ಯಾಕಂದ್ರೆ ನೀವು ಹಾಡಿದ್ದ ವರ ಕವಿಗಳು ಮಾಡಿದಂಥ ಕೃತಿ ಅದು. ಯಾರೇ ಬರೆದದ್ದಲ್ಲದು ನೀವು ಹಾಡಿದ್ದ. ಯಾರೊಬ್ಬರ ಸಾಹಿತ್ಯ ಮಾಡಿ ಕಿಶಂದ ಸಾಹಿತ್ಯಗಾರದ ಬರೆದದ್ದು ಹಾಡಿದ್ರೆ ಪುಣ್ಯ ಬರೋದಿಲ್ಲ. ಇದು ತಪಸ್ಸು ಏನೈತೆ ಅಂದ್ರೆ ವರ ಕವಿಗಳು ಪರಮಾತ್ಮನ ಸಾಕ್ಷಾತ್ಕಾರನ ಮಾಡ್ಕೊಂಡು ಅವರು ಬರ್ತಾರ ಅದನ್ನ ಪದ್ಯಗಳು. ಅಲಕ್ನೂರ್ ಸಿದ್ಲಿಂಗ್ ಮಾಸ್ತರ್ ಭಜನಾ ವೇದಿಕೆಯಲ್ಲಿ ಪಂತ್ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯ ಮಟ್ಟದ ಮುಕ್ತ ಭಜನಾ ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ಭಜನಾ ಕಾರ್ಯಕ್ರಮದ ಎಲ್ಲ ತಂಡದ ಕಲಾಭಿಮಾನಿಗಳು ವೇದಿಕೆ ಮುಂಭಾಗದ ಕಡೆ ಬರ್ಬೇಕಂತ ವಿನಂತಿ. ಆ ಕಡೆ ಕೂತಿರೋರು ಎಲ್ಲರೂ ವೇದಿಕೆ ಮುಂಭಾಗದ ಬಂದ ಕಾರ್ಯಕ್ರಮ ಶೋಭೆ ತಂದುಕೊಡ್ಬೇಕು. ಮಟ್ಟದ ಮುಕ್ತ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ಸುಮಾರು 19 ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ರಾತ್ರಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿರ್ತಕ್ಕಂತಹ ಈ ಭಜನಾ ಸ್ಪರ್ಧೆ ಏರ್ಪಟ್ಟಿದ್ದು, ಭಜನಾ ಸ್ಪರ್ಧೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕಲಾ ತಂಡಗಳಿಗೆ ಮೊದಲಿಗೆ ನಾವು ನಮ್ಮ ತತ್ವಪಂತ್ ಮಹಾರಾಜರ ಒಂದು ಸೇವಾ ಸಮಿತಿಯ ಪರವಾಗಿ, ಕಮಿಟಿಯವರ ಪರವಾಗಿ, ಗುರು ಹಿರಿಯರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಮರ್ಪಿಸುತ್ತೇವೆ. ಈ ಒಂದು ರಾಜ್ಯ ಮಟ್ಟದ ಮುಕ್ತ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಾವು ನಿರ್ಣಾಯಕರನ್ನ ಆಯ್ಕೆ ಮಾಡಿದ್ದು. ಆ ನಿರ್ಣಾಯಕರು ಎಷ್ಟು ಅಚ್ಚುಕಟ್ಟತನಂತಂದ್ರೆ ಎಲ್ಲಿಯೂ ಕೂಡ ಚಾಚು ತಪ್ಪದೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ದೋಷಗಳಾಗದಂತೆ ಅವರು ಪ್ರತಿಯೊಂದು ಕೂಡ ಲಯ, ತಾಳ, ಸಾಹಿತ್ಯ ಆ ಒಂದು ಸ್ಪರ್ಧೆಯಲ್ಲಿ ಇರ್ತಿರ್ತಕ್ಕಂಥದ್ದನ್ನ ಯಾವುದಕ್ಕನ್ನ ಮಹತ್ವ ಕೊಡಬೇಕು ಅನ್ನುವಂಥ ಪ್ರತಿಯೊಂದನ್ನು ಕೂಡ ಒತ್ತು ಕೊಟ್ಟು ತಮಗೆ ಅಂಕಗಳನ್ನು ನೀಡಿ ಸುಮಾರು ಎಲ್ಲ ತಂಡಗಳನ್ನ ಯಾವ ತಂಡ ಕೊಡಬೇಕು ಯಾವ ತಂಡ ಬಿಡಬೇಕು ಅನ್ನುವಂಥ ಗೊಂದಲದಲ್ಲೂ ಕೂಡ ಅವರು ಎಲ್ಲರೂ ಅಷ್ಟು ಚೆನ್ನಾಗಿ ನೀವು ಕಾಂಪಿಟೇಷನ್ ಮಾಡಿದಿರಿ. ಆ ಒಂದು ನಿರ್ಣಯವನ್ನ ಆ ನಿರ್ಣಾಯಕರು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಣಾಯಕರಿಗೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನ ಸಮರ್ಪಿಸುತ್ತೇವೆ. ಆ ನಿರ್ಣಾಯಕರಾಗಿರ್ತಕ್ಕಂಥ ಸರಿಗಮಪ ಸೀಸನ್ 20ರ ಸ್ಪರ್ಧಾಗಳಾದ ಶ್ರೀಮತಿ ಸುಜಾತಾ ಕಲ್ಮೇಶ್ ಬೆಳಗಾವಿ KLV ಕಾಲೇಜಿನ ಶಿಕ್ಷಕರು ಹಾಗೂ ಶಿವಾಜಿ ಅಣ್ಣ ಜಾಧವ್ ಗೋಕಾಕ್ ಹಿರಿಯ ಕಲಾವಿದರು, ಸಂಗೀತ ಪರಿಣತರು ಹಾಗೂ ನಿರಂಜನ್ ಬಡಿಗೇರ್ ಸರ್ ಸಂಗೀತ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮೇಕ್ಳಿ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ಹುಲುಬಳಿ ಸರ್ ಅವರು ಕೂಡ ಹಾಗೂ ಸಮಯದ ನಿಗದಿಪಡಿಸುವವರು ಸಚಿನ್ ಕಾಂಬ್ಳೆ ಸರ್ ಅವರು ಕೂಡ ಒಂದು ಬಹಳ ಅಚ್ಚುಕಟ್ಟತನದಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಆ ಮುಂದಿನ ಒಂದು ಬಹುಮಾನ ವಿತರಣೆಗಳನ್ನ ವಿವರಣೆಯನ್ನ ನಮ್ಮ ಗುರುಗಳಾಗಿರ್ತಕ್ಕಂತಹ ಶಿವಾಜಿಯನ್ನ ಜಾಧವ್ ಗುರುಗಳು ಒಂದೆರಡು ಮಾತನಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಸ್ಪರ್ಧಾತ್ಮಕ ಭಜನೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕಲಾವಿದರಿಗೆ ಒಂದೆರಡು ಮಾತು ಹೇಳಬೇಕಾಗಿತ್ತಂದ್ರೆ, ಪೈಲಾ ರೌಂಡ್ನಾಗ ಏನಾಯ್ತು ಅದು ಭಜನೆ, ಎರಡನೇ ರೌಂಡ್ದಾಗ ಏನು ಹಾಡಿದ್ರಲ್ಲ ಅದೇನು ಬಹುಮಾನ ಭಜನೆ ಅಲ್ಲ, ಅದು ಆನಂದ ಭಜನೆ. ಎರಡನೇ ರೌಂಡ್ದಾಗ ಏನು ಸಾಹಿತ್ಯ ಅದ್ರಾಗ ಕೆಲವೊಬ್ಬರಿಗೆ ಸಂಗೀತ ಹೆಚ್ಚ ಕಡಿಮೆ ಇರ್ತೈತಿ. ನಮ್ಮ ನಿರ್ಣಾಯಕರು ನಾವು ಸಾಹಿತ್ಯ ಪ್ರಕಾರವಾಗಿ ಬಹಳ ಆನಂದಪಟ್ಟು ಎಷ್ಟು ಚಂದ ಸಾಹಿತ್ಯ ಎಲ್ಲರೂ ನುಡಿಸಿದ್ರು. ಯಾಕಂದ್ರೆ ಅವು ನಾವು ಹೇಳ್ತಿರ್ಕಿಲ್ಲ ಅಂದ್ರೆ ಅವೇನು ಸಾಹಿತ್ಯ ನನಗೆ ಪೈಲಾ ರೌಂಡ್ದಾಗ ಬರ್ತಿರ್ಕಿಲ್ಲ, ಇನ್ನು ಮುಂದೆ ಯಾರು ಹಾಡ್ತಿರ್ಕಿಲ್ಲ ಗೊತ್ತಿಲ್ಲ, ಹೊರಗೆ ಬರ್ತಿರ್ಕಿಲ್ಲ. ಎಲ್ಲರೂ ನಮ್ಮ ಕಮಿಟಿ ಅವರು ಇಲ್ಲ ನಾವು ಸ್ವಲ್ಪ ದೊಡ್ಡ ಪದ ಹೇಳುವನ್ರಿ ಅನ್ನಕತ್ರ. ಮತ್ತಿದ ನಮ್ಮ ಒಬ್ಬರು ಇಚ್ಛೆ ತಿಳ್ಕೊಬೇಡ್ರಿ ನೀವು. ನಾವು ಇವರೆಲ್ಲರೂ ಏನೋ ಇಲ್ಲ ಸ್ವಲ್ಪ ದೊಡ್ಡ ಪದ ಕೇಳೋಣ ಹೋಗ್ತೇನ ಅಂದರೆ ಎರಡನೇ ರೌಂಡ್ ಮಾಡಿರಿ ಮತ್ತು ತಂಡಗಳು ಆಡಿಕೊಡ್ಯಾವು. ಎರಡನೇ ರೌಂಡ್ ಮಾಡಿದಾಗ ತಮ್ಮಲ್ಲಿರುವಂಥ ಪ್ರತಿಭೆ ಒಂದು ಸ್ವಲ್ಪ ಎಲ್ಲಿ ಬಿಗಿ ಆಕೈತಿ ಅವಾಗ ಹೊರ ಬರ್ತೈತಿ. ಅದು ಆದ್ರೆ ಸಂಗೀತ ಸ್ವಲ್ಪ ಕಡಿಮೆ ಇರಬೇಕು, ಲಯ ಕಡಿಮೆ ಇರಬೇಕು. ಆದರೂ ಸಾಹಿತ್ಯ ಪ್ರಕಾರವಾಗಿ ಎಲ್ಲರೂ ಒಳ್ಳೆ ಚೆನ್ನಾಗಿ ಹಾಡಿದರು. ಅದರ ಪ್ರಕಾರ ನಾವು ಸಾಹಿತ್ಯ ಹುಲುಬಳಿ ಸರ್ ನಾವು ಅವರು ಸಾಹಿತ್ಯಗೆ ಯಾರು ಹೆಂಗೆ ಸಾಹಿತ್ಯ ನುಡಿಸಿದಾರೋ, ಜೋಡಣೆ ಹೆಂಗಾಗೈತಿ, ಎಲ್ಲಿ ಶಬ್ದ ಒಬ್ಬೊಬ್ರು ನಾವೆಲ್ಲ ಚಲೋ ಹಾಡಿ ಅಂದಿರ್ತಾರೆ, ಆದರೂ ಸ್ವಲ್ಪ ಜೋಡಣೆ ಕಡಿಮೆ ಇರ್ತದೆ. ಅಲ್ಲಿ ಏನೋ ಒಂದು ಅರ್ಧ 1 ಮಾರ್ಕಸ್ 2 ಮಾರ್ಕಸ್ ಅಷ್ಟೇ ಕಡಿಮೆ ಆಗಿರ್ಬೋದು. ಸಂಗೀತ ದೃಷ್ಟಿಯಿಂದ ಏನೈತೆ ಅಂದ್ರೆ ನೃತ್ಯ ಸರ್ ಅವರು, ಸಂಗೀತ ಸರರ್ ಅವರು ಆ ಸಂಗೀತ ಲಯಕ ಅವ್ರು ಹೆಂಗೆ ಐತಿ ಅವ್ರಿಗೆ ಮಾರ್ಕ್ಸ್ ಕೊಟ್ಟಾರು. ಅದರ ಆ ಎಲ್ಲ ಮಾರ್ಕ್ಸ್ ಜೋಡಣೆ ಮಾಡಿ ನಾವು ಎಲ್ಲ ತಂಡದವರಿಗೆ ಈಗ ಅವ್ರ ಕಮಿಟಿಯವ್ರ ಕೈಯಲ್ಲಿ ಅದನ್ನು ಕೊಟ್ಟಿದ್ದೀವಿ ನಾವು ಈಗಾಗಲೇ. ಅದಕ್ಕಾಗಿ ಯಾರೂ ತಪ್ಪು ಭಾವಿಸಲಾರದ ಏನರಪ್ಪ ನಾವು 3 ನುಡಿ ಹಾಡ್ತಿದ್ದು ಹಾಗ್ತಿದ್ದು ನಮಗೆ ಒತ್ತಾಯ ಮಾಡಿರಲ್ಲ. ಇದು ಯಾಕಂದ್ರೆ ನೀವು ಹಾಡಿದ್ದ ವರ ಕವಿಗಳು ಮಾಡಿದಂಥ ಕೃತಿ ಅದು.
ಯಾರೇ ಬರ್ದದ್ದಲ್ಲದ ನೀವು ಹಾಡಿದ್ದ ಯಾರೊಬ್ಬರು ಸಾಹಿತ್ಯ ಮಾಡಿ ಕಿಶಂದ ಸಾಹಿತ್ಯಗಾರದ ಬರೆದದ್ದು ಹಾಡಿದ್ರೆ ಪುಣ್ಯ ಬರೋದಿಲ್ಲ. ಇದು ತಪಸ್ಸು ಏನೈತೆ ಅಂದ್ರೆ ವರ ಕವಿಗಳು ಪರಮಾತ್ಮನ ಸಾಕ್ಷಾತ್ಕಾರನ ಮಾಡ್ಕೊಂಡು ಅವರು ಬರ್ತಾರೆ ಅದನ್ನ ಪದ್ಯಗಳನ್ನ. ಆ ಪದ್ಯಗಳನ್ನ ಹಾಡೋದ್ರಿಂದ ಏನಾಯ್ತು ಅಂದ್ರೆ ಇದು ಒಂದು ಯಜ್ಞ. ಆ ಯಜ್ಞವನ್ನು ನೀವು ಮಾಡಿದ್ರಿ, ನಾವು ಅದರಲ್ಲಿ ಕೂಡ್ಕೊಂಡು ಎಲ್ಲರೂ ಪುನೀತರಾದೇವಿ. ಇನ್ನು ಸಿಗುವಂಥ ಪ್ರತಿಫಲ ಏನೈತೆ ಅಂದ್ರೆ ಅದು ಭಗವಂತನ ಅದು ಗುರುನಾಥರ ಪ್ರತಿಫಲ ಅಂತ ತಿಳಿದು, ಯಾಕಂದ್ರೆ ಶಿವರಾಮಿ ಸ್ಮರಣೆ ಹೆಚ್ಚು ಕಡಿಮೆ ಇದರಲ್ಲಿ ಇಲ್ಲ. ಕಲೆಯಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಸಾಹಿತ್ಯದಲ್ಲಿ ಅದು ಒಂದು ಸಾಹಿತ್ಯ ಎಲ್ಲರೂ ಅವರು ಜ್ಞಾನಿಗಳು ಆ ಸಾಹಿತ್ಯ ರಚನೆ ಮಾಡ್ಯಾರು. ಅಂಥ ಕಠಿಣ ಸಾಹಿತ್ಯನ ರಾಗ ಸಂಯೋಜನೆ ಮಾಡಿ ತಾಳಕ್ಕನುಗುಣವಾಗಿ ಇಂಥ ಸ್ಟೇಜ್ ಮ್ಯಾಗ ನೀವು ಹಾಡಿದ್ರಿ ಅಂದ್ರೆ ಇದೊಂದು ನಮ್ಮ ಸೌಭಾಗ್ಯ ನಿಮ್ಮ ಬಾಯಿಂದ ತಿಳ್ಕೊ ಹೇಳಿ ನನ್ನ ಎರಡು ಮಾತುಗಳನ್ನು ಈ ನಮ್ಮ ಕಲಾವಿದರ ಪರವಾಗಿ ಹೇಳಿ, ಇನ್ನು ಆ ರಿಸಲ್ಟನ್ನು ಆಯಾ ಒಂದು ಮಾರ್ಕಸ್ಗಳನ್ನು ಹೊಂದಿಸಿ, ಅವು 4 ಪ್ರಕಾರವಾಗಿ ಮಾರ್ಕಸ, ಕೊನೆಗೆ ಬಂದ ಸಂಗೀತ ಸಾಹಿತ್ಯ ಲಯ ಅನ್ನುವಂಥ 3 ಮಾರ್ಕಸ್ಗಳನ್ನು ಹೊಂದಿಸಿದ ಬಹುಮಾನವನ್ನು ಅವ್ರು ಯಾರಿಗೆ ಫಸ್ಟು ಸೆಕೆಂಡು ಥರ್ಡು ಬಂದೈತೆ ಅಂತೇಳಿ ಅದನ್ನು ಗುರುಗಳು ಈಗ ಅದನ್ನು ಹೇಳೋರಿದ್ದಾರೆ. ಎಲ್ಲರೂ ಸಂತುಷ್ಟರಾಗಿ ಎಲ್ಲರೂ ಕೂಡಿ ಇದೊಂದು ದತ್ತೋಪಂತ ಮಹಾರಾಜರ ಸೇವೆಯಲ್ಲಿ ನಾವೆಲ್ಲರೂ ಭಾಗಿಯಾದ ತಿಳ್ಕೊಂಡು ಕಿಶಂದ ಅನ್ಯ ಭಾವಿಸಿದೆ. ಇನ್ನೊಂದೇನಾರ ಪಾಠಶಾಲೆ ಅನ್ನಂಗೆ ಇನ್ನು ಎಲ್ಲಿಯೋ ಹೋದ್ರು ನಾವು ಪದ್ಯಗಳನ್ನ ಒಂದು 5 ನುಡಿ ಪದ್ಯ, ಒಂದು 5 ಪದ್ಯಗಳನ್ನ ಕಂಠಪಾಠ ಎಲ್ಲೋ ಹೋದ್ರು 5 ನುಡಿ ಪದ್ಯ ಹಾಡಿದ್ರೆ ಹಾಡುವಂಥ ಒಂದು ನಮ್ಮಲ್ಲಿ ಇರ್ಬೇಕು. ಇಷ್ಟೆಲ್ಲ ನಾವು ಸ್ಪರ್ಧೆ ಮಾಡತ್ತಿದ್ವು, ಎಷ್ಟೆಲ್ಲ ಕಲ್ತಾ ಇರೋದು ಅಂದ್ಬೇಕ ಬರುದಿಲ್ಲ ಅನ್ನುವಂಗಿಲ್ಲ. ನಾವು ಕೇಳಿದ್ರು ಹಾಡುವಂಥ ಒಂದು ತಾಕತ್ತನ್ನು ಐತಿ. ಆದ್ರೆ ಇನ್ನೊಂದು ಸ್ವಲ್ಪ ಅದನ್ನು ಪ್ರಯತ್ನ ಮಾಡಿ ಕಿಶಿಂದ ನಾವು ಮಾಡಿದ್ವು ಅಂದ್ರೆ ಇನ್ನೂ ಹೆಚ್ಚಿನ ಉತ್ತರ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ನಿಜಗುಂಡ್ರು ಹುಟ್ಟಿದಾರೋ ಎಲ್ಲೋ ಬೆಳೆದಾರೋ ಅಲ್ಲಿ ಇಲ್ಲಿ ಇದು ಸಂಗೀತ ನಿಜಗುಂಡ್ರ ಸಾಹಿತ್ಯ ಇಲ್ಲ, ನಮ್ಮ ಕಡೆ ಬಂದೈತಿ. ಅದು ಯಾಕೆ ಬತ್ತಂದ್ರೆ ಸಿದ್ಧಾರೂಢರ ಕೊಡುಗೆ. ಅವರೆಲ್ಲ ಅಡ್ಡಾಡ್ರಿ ಇಲ್ಲೆಲ್ಲ ಅಡ್ಡಾಡ್ರಿ ಅಂತೇಳಿ ಅವರ ಪುಣ್ಯ ಪ್ರಭಾವದಿಂದ ನಾವೆಲ್ಲರೂ ಅವರ ಸಂಗೀತವನ್ನು ಅವ್ರ ಸಾಹಿತ್ಯವನ್ನು ಹಾಡುವಂಥ ಕಲಾವಿದರಾಗಿದ್ದು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಯಾವ ನಮ್ಮ ಸ್ತೋತ್ರೀಯ ಬ್ರಹ್ಮನಿಷ್ಠರಾದಂಥ ಸದ್ಗುರುನಾಥನ ಪಾದಕ್ಕೆ ಅರ್ಪಿಸಿ ನಾನು 2 ಮಾತನ್ನು ನಾನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಹುಲುಗಮಳೆ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ವಿನಂತಿ. ಇವತ್ತಿನ ಕಾರ್ಯಕ್ರಮ ನಿರ್ಣಾಯಕರಾಗಿ ಆಗಮಿಸಿರುವಂತಹ ಸ್ನೇಹಿತ ನಿರಂಜನ್ ಬಡಿಗೆ ಸರ್ ಅವರು ವೇದಿಕೆ ಬರಬೇಕಾಗಿ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇಡೀ ರಾತ್ರಿಯಲ್ಲಿ ರಾಜ್ಯ ಮಟ್ಟದ ಮುಕ್ತ ಭಜನಾ ಸ್ಪರ್ಧೆಯು ದೇವರ ನಾಮಸ್ಮರಣೆಯನ್ನಾದದಿಂದ ಯೋಗಿಗಳು ಅಂತ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಯಾವುದೇ ಒಂದು ದೋಷಗಳ ಬರದಂತೆ ಅವುಗಳನ್ನ ಕಾರ್ಯನಿರ್ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಈ ನಿರ್ಣಾಯಕರಿಗೆ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಂದು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಒಂದು ಗೌರವವನ್ನು ಸಮರ್ಪಿಸೋಣ.